ನನ್ನ ಜನನ 1963 ನವೆಂಬರ್ 23ರಂದು ಬೆಳ್ಳಡ್ಕ ಕುಂಜಣ್ಣ ಮಾಸ್ಟ್ರ್ ಮತ್ತು ಕೆಂಚಮ್ಮ ಬಿ ಕೆಂಚಮ್ಮ ಇವರ 5ನೇ ಪುತ್ರಿಯಾಗಿ ಮರ್ಕಂಜ ತಾಲೂಕು ಮರ್ಕಂಜ ಗ್ರಾಮದ ಸುಳ್ಯ ತಾಲೂಕು ಕೊಂಪುಳಿ ಎಂಬಲ್ಲಿ ಜನನ ಆಯಿತು. ನನಗೆ 2 ಅಕ್ಕಂದಿರು ಮತ್ತು 2 ಅಣ್ಣಂದಿರು. ನಾನು ಕೊನೆಯೊಳಗಾಗಿ ಹುಟ್ಟುವಾಗ ಎಲ್ಲರಿಗೂ ನನ್ನ ಅಕ್ಕ ಅದಾಗಲೇ 17 ವರ್ಷದೊಳಗಿದ್ಲು. ಹಾಗೆ ನಾನು ಅತ್ಯಂತ ಪ್ರೀತಿಯ ಮಗುವಾಗಿ ಬೆಳೆದಿದ್ದೇನೆ. ಅವರೆಲ್ಲರ ಬಹು ಪ್ರೀತಿಯೇ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ನನ್ನ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನಾನು ಸರಕಾರಿ ಹಿರಿಯ ಪ್ರಾಥಮಿಕ, ಈಗ ಅದು ದಾಖಾ ಜಿಲ್ಲಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡ್ನೂರು ಮರ್ಕಂಜ ಎಂಬಲ್ಲಿ ಆಯಿತು. 7ನೇ ಕ್ಲಾಸ್ವರೆಗೆ ಅಲ್ಲಿ ಕಲ್ತದ್ದು. ಆಗ ನಮಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ಪಬ್ಲಿಕ್ ಪರೀಕ್ಷೆಯಲ್ಲಿ ನನಗೆ ತಾಲೂಕಿನಲ್ಲಿ 8ನೇ ಸ್ಥಾನ ಬಂದಿತ್ತು. ನಮಗೆ ಆಗ 7ನೇ ತರಗತಿವರೆಗೆ 3 ಮಾಸ್ಟರ್ಗಳಿದ್ದದ್ದು ಆ ಶಾಲೆಯಲ್ಲಿ. ಅಂದರೆ 1ನೇವರಿಗೆ 3ನೇವರು ಕಲಿಸೋದು, 2ನೇವರಿಗೆ 6ನೇವರು ಕಲಿಸೋದು, 4ನೇವರಿಗೆ 7ನೇವರು ಕಲಿಸೋದು. ಹೀಗೆ ಪರಸ್ಪರ ನಾವು ಕಲಿತು ಅಲ್ಲಿ ಪಾಸಾದಂಥವ್ರು. ನಮ್ಮ ಹಿಂದಿ ಮಾಸ್ಟ್ರು ಇದ್ರು, ಹೊನ್ನಪ್ಪ ಮಾಸ್ಟ್ರು ಅಂತೇಳಿ. ಅವರು ನಮ್ಮ ಜೊತೆ ಹಿಂದಿ ಕಲಿತು ನಮಗೆ ಹಿಂದಿ ಹೇಳಿಕೊಟ್ಟವರು. ಈ ಥರದ ಒಂದು ಶಾಲೆಯಲ್ಲಿ ನನ್ನ ಪೂರ್ವ ಪ್ರಾಥಮಿಕ. ಆದರೆ ಮನೆಯಲ್ಲಿ ಅಪ್ಪ ಮಾಸ್ಟ್ರಾಗಿದ್ದರು. ನಾನು 7ನೇ ಕ್ಲಾಸಿನಲ್ಲಿರುವಾಗ ಅವರು ತೀರಿ ಹೋದರು. ಮತ್ತು ನಮ್ಮ ಮನೆಯಲ್ಲಿ ಅಣ್ಣ, ನಾನು 2ನೇ ಕ್ಲಾಸ್ ಇರುವಾಗಲೇ ಅವರು MSc ಪದವೀಧರರಾಗಿದ್ದರು. ಅವರು ಸಸ್ಯಶಾಸ್ತ್ರ ವಿಭಾಗದಲ್ಲಿ ಮೈತರಾಗಿ ಪರಿಣತಿ. ಅವರು ನನ್ನ ಜೀವನದಲ್ಲಿ ಅತ್ಯಂತ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿ ನನ್ನ ಅಣ್ಣ. ಯಾಕಂದರೆ ನನ್ನ ಕಲಿಯುವಿಕೆ, ಅಥವಾ ಈಗ ನೀವೆಲ್ಲ ಹೇಳ್ತೀರಲ್ಲ ಮೇಡಮ್ ನಿಮಗೆ ಎಷ್ಟು ಗೊತ್ತಿದೆ ಅಂತ ಕೆಲವೊಮ್ಮೆ, ಇದಕ್ಕೆಲ್ಲ ಕಾರಣ ನನ್ನ ಅಣ್ಣನ ಬೋಧನೆಗಳು. ಅಂದರೆ ಇನ್ಫಾರ್ಮಲ್ ಟ್ರೈನಿಂಗ್ ಥರ. ಮನೆಯಲ್ಲಿ ಅಕ್ಕ, ಅಮ್ಮ, ನಮ್ಮ ಮನೆಯಲ್ಲಿ ಅಪ್ಪನಿಗೆ ಯಕ್ಷಗಾನದ ಅಭಿರುಚಿ ಇತ್ತು, ಅಮ್ಮನಿಗೆ ಯಕ್ಷಗಾನದ ಅಭಿರುಚಿ ಇತ್ತು. ಅಮ್ಮ ಆಗಲೇ ಜೈಮಿನಿ ಭಾರತವನ್ನು ಓದಿದ್ರು, ಅವರು ಹೆಚ್ಚು ಶಾಲೆ ಕಲಿಯದಿದ್ರು ಕೂಡ. ಹಾಗೆ ನಮ್ಮಲ್ಲಿ ಆ ಒಂದು ಸಾಂಸ್ಕೃತಿಕ ವಾತಾವರಣ ತುಂಬ ಇತ್ತು. ಒಳ್ಳೆ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ರು. ಅದನ್ನೆಲ್ಲ ಕೇಳಿಕೊಂಡೇ ನಾನು ಬೆಳೆದದ್ದು. ಆದರೆ ನನಗೆ ಸಣ್ಣದಿರುವಾಗ ತುಂಬ ಹುಷಾರಿರ್ತಿರ್ಲಿಲ್ಲ. ನಾನು 2ನೇ ಕ್ಲಾಸ್ವರೆಗೆ ಶಾಲೆಗೆ ಸಾಧಾರಣ ಹೋದದ್ದೇ, ಮನೆಯಲ್ಲಿದ್ದದ್ದೇ ಹೆಚ್ಚು. ನನ್ನ ಅಮ್ಮ, ನಾನೊಂದು ಅಕ್ಕ, ನನಕ್ಕಿಂತ ಮೊದಲಿನ ಅಕ್ಕ, ನಾನಿನ್ನು 4 ವರ್ಷ ದೊಡ್ಡವಳು, ಈಗ ಸುಳ್ಯದಲ್ಲಿ ಇದ್ದಾಳೆ. ಅವಳ ಜೊತೆ ಶಾಲೆಗೆ ಹೋಗ್ತಿದ್ದೆ ನಾನು. 1ನೇಗೆ ಆಗಲಿ ನಾನು ಸೇರಿರಲಿಲ್ಲ. ನಾನು ಭಾಳ ಕೊಂಡಾಟದಲ್ಲಿ ಬೆಳೆದಂಥ ಮಗು ಅಲ್ಲ. ಶಾಲೆಯಲ್ಲಿ ನನಗೆ 1ನೇ ಕ್ಲಾಸಲ್ಲಿ ಮತ್ತೆ ಸೇರ್ಪಡೆ ಆಯಿತು. ಆಗ ಎಲ್ಲರೂ ಪ್ರೇಯರ್ಗೆ ನಿಂತಿದ್ರು. ನನಗೆ ಎಷ್ಟು ಆಗಿನ ಕೊಂಡಾಟದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ನಾನು ಜೋರು ಅಳ್ಲಿಕ್ಕೆ ಶುರು ಮಾಡಿದೆ. ಏನು, ನನಗೆ ಅಕ್ಕ ಬೇಕು ಅಂತ ಪ್ರಾರ್ಥನೆ ಆಗುವಾಗ ಅಕ್ಕನಿಗೆ ಭಾಳ ಮುಜುಗುರ ತಂತದ್ದು. ಮತ್ತೆ ಎಲ್ಲ ಸಮಾಧಾನ ಮಾಡಿ ನೀರೆಲ್ಲ ಕೊಟ್ಟು ಮತ್ತೆ ನಾನು ಅಳು ನಿಂತಿತ್ತು. ಹಾಗೆ ಒಂದು ದಿನ ನಾನು ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟಿದ್ದೆ. ಶಾಲೆಯಲ್ಲಿ ನಿದ್ದೆ ಮಾಡಿದಾಗ ಹಿಂದೆಯಿಂದ ಬಂದು ಒಂದು ರಪಕ್ಕ ಬಿದ್ದಿದೆ. ನಮ್ಮ ಕೊರಗಪ್ಪ ಮಾಸ್ಟ್ರು ಒಂದು ಸರಿ ಕೊಟ್ಟರು, ನಿದ್ದೆ ಮಾಡ್ತಾ ಇದ್ದದ್ದು. ಎದ್ದು ನೋಡಿದರೆ ಮಾಸ್ಟ್ರು. ಆದರೆ ನನಗೆ ಎಷ್ಟು ಆಗ ಅದು ಯಾವ ಮನಸ್ಥಿತಿ ಇತ್ತು ಗೊತ್ತಿಲ್ಲ. ನಾನು ಆ ಮಧ್ಯಾಹ್ನ ನಂತರ ಎಲ್ಲ ಹತ್ತು, ಅವರು ನಮ್ಮ ಮನೆಯ ದಾರಿ, ಶಾಲೆಯಿಂದ ನಮ್ಮ ಮನೆಯ ನಮ್ಮ ಗದ್ದೆಯ ಮುಖಾಂತರ ಅವರ ಮನೆಗೆ ಹೋಗುವಾಗ ಅಲ್ಲಿ ಅಮ್ಮ ಇದ್ದಾಗ ಅಮ್ಮನ ಹತ್ರ ಹೋಗಿ ದೂರು ಹೇಳಿ ನಾನು, ಆಗ ಅವರು ಅಮ್ಮ ಹೇಳಿದ ಒಂದು ಮಾತು ನೆನಪಿದೆ, ಮಾಸ್ಟ್ರೇ ಈ ಮಗಳು ಕೊನೆಗೊಂದು ಹುಟ್ಟಿಬಿಟ್ಟಿದೆ, ಅವಳಿಗೆ ವಿದ್ಯೆ ಕಲೀಲಿಕ್ಕಾದ್ರೆ ಕಲಿತಾಳೆ, ಇಲ್ಲದಿದ್ರೆ ಅವಳಿಗೆ ಹೊಡಿಬೇಡಿ, ನಾವು ಯಾರು ಅವಳಿಗೆ ಹೊಡೆಯದೆ ಅವಳನ್ನು ಸಾಕ್ತಾ ಇದ್ದೇವೆ. ಅನಂತರದ ದಿನಗಳಲ್ಲಿ ಶಾಲೆಯಲ್ಲಿ ಯಾವಾಗಲೂ
ಕೆಲವರಿಗೆ ಪೆಟ್ಟು ತಿನ್ನುವುದಂದ್ರೆ ಬಹಳ ಕಷ್ಟ ಹೇಳುವಂತಹ ಮಾತುಗಳನ್ನು ಮಾಸ್ಟರ್ ಬಾಯಿಂದ ಕೇಳಿದ್ದೇನೆ. ಈ ತರ ಎಲ್ಲ ನನ್ನ ಬಾಲ್ಯ ಇತ್ತು. ಬಾಲ್ಯದಲ್ಲಿ ಬಹಳ ಪ್ರಕೃತಿಯೊಟ್ಟಿಗೆ ಬೆಳೆದದ್ದು ನಾವು. ನಮ್ಮ ಶಾಲೆ ಮನೆಯಿಂದ 1 ಮೈಲು 1.5 ಮೈಲು ದೂರ, 2 ಹೊಳೆ ದಾಟಿ ಹೋಗ್ಬೇಕು ನಮಗೆ. ಮಳೆಗಾಲ ನಮ್ಮ ಮನೆ ಒಂದು ದ್ವೀಪ. ಮಳೆಗಾಲ ಎಲ್ಲೋ ಸುತ್ತು ಹಾಕಿ ಈ ಪಾಪು ಅಂತ ಹೇಳ್ತಾರಲ್ಲ, ಪಾಲ, ಕೈ ಪಾಲ ಅಂತ ಹೇಳ್ತಾರೆ, ಅದ್ರಲ್ಲ ಮುಖಾಂತರ ಹೋಗುವ ಅದೊಂದು ಖುಷಿ ಇತ್ತು. ಮನೆಯಿಂದ ಶಾಲೆಗೆ ಬರುವಾಗ ಫುಲ್ ಒದ್ದೆ. ಅದು ಬಂದು ಶಾಲೆಯಲ್ಲಿ ಪುಸ್ತಕಗಳನ್ನ ದೆಂಗ ಅಂತ ಈಗ ಹೇಳ್ತೇವಲ್ಲ ನಾವು, ಅದರಲ್ಲಿ ಒಣಗಿಸಿ ಮತ್ತೆ ಮಾರನೇ ದಿನ ಹೋಮ್ವರ್ಕ್ ಮಾಡಿ ನಾವು ಶಾಲೆಗೆ ಹೋದದ್ದು ನೆನಪಿದೆ ನನಗೆ. ಇಂಥ ಒಂದು ಸುಂದರ ಬಾಲ್ಯ ಇತ್ತು. ಹೋಗುವಾಗ ಹಣ್ಣಿನ ಮರಗಳು ಅಷ್ಟೊಂದು ಇದ್ವು. ಈ ಹಣ್ಣಿನ ಮರಗಳಲ್ಲಿ ಹಣ್ಣುಗಳನ್ನು ಹೆಕ್ಕಿಕೊಂಡು ಅದನ್ನು ತಿಂದುಕೊಂಡು ಶಾಲೆಗೆ ಹೋಗ್ತಾ ಇದ್ದೆವು ಪ್ರಕೃತಿಯ ಒಟ್ಟಿಗೆ. ಆದ್ರೆ ಆಗ ನನಗೆ ನೋಡುವಂತ, ಈಗ ನನಗೆ ನಾವು ಪ್ರಕೃತಿಯನ್ನ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಮೊದಲು ಕಾಡಿನಿಂದಲೇ ಎಲ್ಲ ನಮಗೆ ಸಿಕ್ತಿದ್ದು, ಕಾಡನ್ನು ಜನರು ಆರಾಧಿಸ್ತಿದ್ರು ಅಂತ. ಆಮೇಲೆ ಏನಾಯ್ತು, ಕಾಡನ್ನು ಉಳಿಸಿ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬಂತು. ಆಮೇಲೆ ಈಗ ಕಾಡನ್ನು ಬೆಳೆಸಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ನಾನು ಸಣ್ಣಗೆ ಶಾಲೆಗೆ ಹೋಗ್ತಾ ಇರುವಾಗ ದೊಡ್ಡ ದೊಡ್ಡ ಮರಗಳನ್ನು, ಯಾರು ಕಾಂಟ್ರಾಕ್ಟರು ಯಾರು ಏನು ಗೊತ್ತಿಲ್ಲ ನಮಗೆ, ಕಡಿತಿರುವುದನ್ನು ನಾನು ನೋಡಿದ್ದೇನೆ. ಎಷ್ಟೋ ಒಂದು 20 ಜನ ತಬ್ಬುವಂಥ ದೊಡ್ಡ ದೊಡ್ಡ ಮರಗಳನ್ನು ಕಡಿತಿದ್ರು. ಆ ಕಡಿಯುವುದನ್ನು ಅದನ್ನು ಲೋಡ್ ಮಾಡುವಾಗ ಅವರು ಹಾಡ್ತಿದ್ದದನ್ನು ನೋಡುವ ಮೋಜಿತ್ತು ನಮಗೆ. ಆಗ ಅದರ ಗಂಭೀರತೆಯನ್ನು ನಮಗೂ ಗೊತ್ತಿರಲಿಲ್ಲ. ಅಣ್ಣ ಯಾವಾಗಲೂ ಸಸ್ಯಶಾಸ್ತ್ರದ ಅವನು ಬಂದಾಗೆಲ್ಲ ಹೀಗೆ ಕಾಡನ್ನು ಕಡಿಬಾರ್ದು, ಇದು ನಮಗೆ ದುರಂತ ತಂದು ಕೊಡ್ತದೆ, ಇದು ನಮ್ಮ ವಾತಾವರಣ ಬದಲಿಸ್ತದೆ ಅಂತೆಲ್ಲ ಅಣ್ಣ ಹೇಳ್ತಾ ಇದ್ದದ್ದು ನನಗೆ ನೆನಪಾಗ್ತದೆ. ಈ ಥರದ ಒಂದು ಪರಿಸ್ಥಿತಿಯಲ್ಲಿದ್ದು ಮತ್ತೆ 7ನೇ ಕ್ಲಾಸ್ ಆದ ಮೇಲೆ ಮತ್ತೆ ಹೈಸ್ಕೂಲಿಗೆ ಸುಳ್ಯ ಜೂನಿಯರ್ ಕಾಲೇಜ್, ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಸುಳ್ಯದಲ್ಲಿ ನಾವು ಸೇರ್ಪಡೆ ಆದದ್ದು. ಅಲ್ಲಿ ಎಲ್ಲ ಆಗ ಹೈಸ್ಕೂಲ್ಗಳು ಸುಳ್ಯದಲ್ಲಿ 4-5, ಒಂದು ಸುಳ್ಯದಲ್ಲಿ ಜೂನಿಯರ್ ಕಾಲೇಜು, ಗುತ್ತಿಗಾರು, ಪಂಜ, ಬೆಳ್ಳಾರೆ, ಸುಬ್ರಹ್ಮಣ್ಯ, ಅಷ್ಟೇ ಶಾಲೆಗಳಿದ್ದದ್ದು. ಹಾಗೆ ಅಲ್ಲಿಗೊಂದು ನಮ್ಮ 8ನೇ ಕ್ಲಾಸಲ್ಲಿ F ಡಿವಿಷನ್ ವರೆಗೆ ಇತ್ತು ನಮಗೆ, ಒಂದು 50 ಅಷ್ಟು ಮಕ್ಕಳಿದ್ರೆ. ಹೌದು, ಶಾಲೆಗೆ ನಮ್ಮ ಜೂನಿಯರ್ ಕಾಲೇಜಿಗೆ ಕಿಟಕಿಗಳಿಗೆ ಬಾಗಿಲುಗಳೆಲ್ಲ ಇರಲಿಲ್ಲ. ನಾವು ಮಾಸ್ಟರ್ ಪಾಠ ಮಾಡ್ತಿರುವಾಗಲೇ ಗಂಡು ಮಕ್ಕಳೆಲ್ಲ ಜಿಗಿದು ಹೋಗ್ತಾ ಇದ್ರು. ಆ ತರದ ಒಂದು ಶಾಲೆಯಲ್ಲಿ ನಾವು ಕಲ್ತದ್ದು. ಆದ್ರೆ ಅಲ್ಲಿ ಇರ್ಲಿಕ್ಕೆ ಮಹಿಳಾ ಸಮಾಜ ಅಂತ ಹೇಳುವಂಥದ್ದು ಒಂದು ಸಂಸ್ಥೆ. ಈಗ ನನಗೆ ಅನಿಸ್ತದೆ ಅವರು ಎಷ್ಟು ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಅಂತ. ಮಹಿಳಾ ಸಮಾಜದಲ್ಲಿ ಅದು ಅಲ್ಲಿ ನಮ್ಮಂತ ಹಳ್ಳಿಯಿಂದ ಬಂದ ಮಕ್ಕಳಿಗೆ ಒಂದು ವಸತಿ. ಹಾಗಂದ್ರೆ ಅದು ಹಾಸ್ಟೆಲ್ ಅಂತ ಹೇಳುವಾಗಿಲ್ಲ, ಒಂದು ಹಾಲ್. ಅದು ಬೆಳಿಗ್ಗೆ ಕಟ್ಟಿಂಗ್ ಕ್ಲಾಸ್ ಆಗ್ತಿತ್ತು, ಅಂಗನವಾಡಿ ಇರ್ತಾ ಇತ್ತು, ಬಾಲವಾಡಿ. ರಾತ್ರಿ ನಮ್ಮದು ಪುಸ್ತಕ ಅಥವಾ ಪೆಟ್ಟಿಗೆಗಳನ್ನು ಇಟ್ಕೊಳ್ಳಿಕ್ಕೆ ಒಂದು ಜಾಗ ಇತ್ತು. ರಾತ್ರಿ ನಮ್ಗೆ ಮಲ್ಕೊಳ್ಳಿಕ್ಕೆ ಓದ್ಲಿಕ್ಕೆ ಅದು. ಮತ್ತೆ ಒಬ್ರು ಮೆಸ್ ಮಾಡುವವರು ಇದ್ರು. ನಾನು ಬಹುಶಃ ಚಪಾತಿ ಮಾಡ್ಲಿಕ್ಕೆ ಕಲ್ತದ್ದಲ್ಲಿ. ನಮಗೆ ಇದು ಏನಂದ್ರೆ ಮನೇಲಿ ಏನು ಅಡಿಗೆ ಮಾಡಿ 2 ವರ್ಷ ಅಲ್ಲೇ ಇದ್ರಿ? 3 ವರ್ಷ ಅಲ್ಲೇ ಇದ್ರಿ. ಆ ಮಹಿಳಾ ಸಮಾಜದಲ್ಲಿ ಬೋರ್ಡಿಂಗ್ ಅದು. ಅಲ್ಲಿ ಮಿನಿಮಮ್ ದುಡ್ಡು ತಕೊಂಡು ನಮಗೆ ಬೆಳಿಗ್ಗೆ ಗಂಜಿ ಮತ್ತೆ ಕಡಲೆ ಊಟ, ವಾರಕ್ಕೆ ಒಮ್ಮೆ ನಮಗೆ ತಿಂಡಿಯಲ್ಲಿ, ಮಧ್ಯಾಹ್ನ ಒಂದು ಊಟ, ರಾತ್ರಿ ಒಂದು ಊಟ, ಪಲ್ಯ ಒಂದು, ಅಷ್ಟೇ ಮಿನಿಮಮ್ ಒಂದು ಪೌಷ್ಟಿಕ ಆಹಾರ ಅಂತಾನೆ ಹೇಳ್ಬಹುದು. ಆಗಿನ ಕಾಲಕ್ಕೆ ನಮಗೆ ಅದು ಒಳ್ಳೆ ಆಹಾರ, ಒಂದು ವಸತಿ. ಹೇಗೋ ತುಂಬಾ ಮಕ್ಕಳಿದ್ರು, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಮೆಷಿನ್ ಕೆಳಗೆ ಮಲಗಿಕೊಂಡು ನಾವೊಂದು ಜೀವನ ಮಾಡ್ತಿದ್ದೆವು. ಅದು ಒಂದು ನಮ್ಮ ಬದುಕು ಹಾಗಿತ್ತು ಅಂತ. ಇಂಥ ಒಂದು ಒಳ್ಳೆ ಒಂದು ವ್ಯವಸ್ಥಿತವಾದ ರೂಮು, ವಾರ್ಡನ್ ಇದ್ರು ನಮಗೆ. ಅದನ್ನು ನೋಡಿಕೊಂಡು. ಆದ್ರೆ ಆ ಮಹಿಳಾ ಸಮಾಜದಲ್ಲಿ ಆ ಸುಳ್ಯದಂತ ಜಾಗದಲ್ಲಿ ಆಗ ಸುನಾಲಿನಿ ಪ್ರಭು ಅಂತ ಪ್ರೆಸಿಡೆಂಟ್ ಇದ್ರು, ದೇವಕುಮಾರಿ ಅವರು ಅಂತ ಸೆಕ್ರೆಟರಿ ಇದ್ರು, ಕಾವೇರಮ್ಮ ಅಂತ ಹೇಳಿ ಅದರ ಸದಸ್ಯರು. ಆಮೇಲೆ ಅಲ್ಲಿ ಕೃಷ್ಣ ಸ್ಟೋರ್ಸ್ ಅಂತ ಒಂದು, ಬಾಲಕೃಷ್ಣ ಗೌಡ್ರು ಅಂತ ಇದ್ರು, ಮೌಂಟೆಡ್ ಕೃಷ್ಣ ಸ್ಟೋರ್ಸ್ ಅಂತ ಒಂದು ಅಂಗಡಿಯ ಮಾಲೀಕರು. ಅವರ ಮನೆ ಅಲ್ಲಿ ಕೆಳಗಿತ್ತು. ಅವರ ಹೆಂಡತಿಯವರು ಇದ್ರು, ಅವರು ಸಹ ಮಹಿಳಾ ಸಮಾಜದ ಅಲ್ಲಿರುವಂತ ಇಲೈಟ್ ಹೆಂಗಸರು ಅಂತ ನಾವೇನು ಹೇಳ್ತೇವೆ, ಅವರೆಲ್ಲ ಅಲ್ಲಿ ಮೆಂಬರ್ಸ್ ಆಗಿದ್ರು. ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಆಗಾಗ ನೀರು ಬರ್ತಿರ್ಲಿಲ್ಲ. ನೀರು ಬಾರದಿದ್ರೆ ನಾವು
ಈಗ ಬಾಲಕೃಷ್ಣ ಗೌಡ್ರ ಮನೆಗೆ ಎಲ್ಲರೂ ಸ್ನಾನಕ್ಕೆ ಹೋಗೋದು. ನಾವು ಸ್ನಾನಕ್ಕೆ ಹೋಗಿ ಅವರ ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿ ಒಂದೊಂದು ಬಕೆಟ್ ನೀರು ಇಟ್ಕೊಂಡು ಬರ್ತಾ ಇದ್ವು. ಅವರು ಆಗ ನಮಗೆ ಬಾಳೆಹಣ್ಣು ಅದೆಲ್ಲ ಕೊಡ್ತಿದ್ರು. ನಮಗೆ ಅವರ ಯಾವಾಗ ನೀರು ನಿಲ್ತದೆ ನಾವು ಅವರ ಮನೆಗೆ ಹೋಗ್ತೇವೆ ಅದೆಲ್ಲ ಕಾಯ್ತಾ ಇದ್ದೇವೆ. ಆದ್ರೆ ನಮಗೆ ಅನಿಸ್ತದೆ ಅವರೆಲ್ಲ ಉದಾರ ಮನಸ್ಸು. ನಾವು ಯಾವುದೋ ಮನೆಯ ಮಕ್ಕಳು, ಅದು ಹಾಸ್ಟೆಲ್ ಮಕ್ಕಳು, ಅವರನ್ನೆಲ್ಲ ನಮ್ಮನ್ನೆಲ್ಲ ಅಷ್ಟು ಪ್ರೀತಿಯಿಂದ ಉದಾರತೆಯಿಂದ ಅವರು ನೋಡಿದಾರಲ್ಲ, ಅದೆಲ್ಲ ಅವರಿಗೆಲ್ಲರೂ ನಾವು ಋಣಿಯಾಗಿರ್ಬೇಕು. ಅಂತ ಒಂದು ವಾತಾವರಣದಲ್ಲಿ ಬೆಳೆದು. ಮತ್ತೆ ಶಾಲೆಯಲ್ಲಿ ನಮಗೆ ಜೂನಿಯರ್ ಕಾಲೇಜಲ್ಲಿ ಎಲ್ಲ ಪಾಠಕ್ಕೆ ಮಾಸ್ಟರ್ಗಳಿರ್ಲಿಲ್ಲ. ಆದ್ರೆ ಗಣಿತಕ್ಕೆ ಜನಾರ್ದನ ಸರ್ ಅಂತ ಇದ್ರು. ಅವರು ಬಹಳ ಒಳ್ಳೆ ಟೀಚರ್. ಆ ಗಣಿತದ ಬೇಸಿಕ್, ಗಣಿತ ಅನ್ನೋದು ಮಕ್ಕಳ ಜೀವನದಲ್ಲಿ ಗಣಿತ ತುಂಬಾ ಮುಖ್ಯ. ಗಣಿತದ ಅಡಿಪಾಯ ನಮ್ಮ ಸೈನ್ಸ್ ಕಲೀಲಿಕ್ಕೆ, ವಿಜ್ಞಾನವನ್ನು ಕಲೀಲಿಕ್ಕೆ ಬಹಳ ಒಂದು ಸಹಾಯ ಮಾಡ್ತದೆ ಅಂತ ಹೇಳೋದಕ್ಕೆ ಅವರೆಲ್ಲ ನಮಗೆ ಕಲಿಸಿದ್ದೇ ಸಾಕ್ಷಿ. ಮತ್ತೆ ಗೋಪಾಲ್ ಮಾಸ್ಟರ್ ಅಂತ ಇದ್ರು ಅಲ್ಲಿ ಇಂಗ್ಲಿಷಿಗೆ. ಅವರ ಮಗ ನನ್ನ ಕ್ಲಾಸಲ್ಲಿ ಇದ್ರು. ಅವರಿಗೆ ನಾನಂದ್ರೆ ಬಹಳ ಇಷ್ಟ ಆಯ್ತು. ಅವರಿಗೆ ಅಂದ್ರೆ ಅವ್ರು ಗ್ರಾಮರ್ ಹೇಳಿಕೊಡ್ತಾ ಇದ್ರು. ಈಗ ಬಹುಶಃ ಅರೆ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ನಾನು ಇಷ್ಟು ಸಮರ್ಥವಾಗಿ ನಾನು ಟ್ರಾನ್ಸಿಷನ್ ಆಗ್ಲಿಕ್ಕೆ ನನಗೆ ಬಹುಶಃ ಅವರೆಲ್ಲರ ಟೀಚಿಂಗೇ ಅಂತ ನಾನು ಅನಿಸ್ತೇನೆ. ಈ ಗೋಪಾಲ ಮಾಸ್ಟರ್ ಬಹಳ ಚೆನ್ನಾಗಿ ಗ್ರಾಮರ್ ಹೇಳಿಕೊಡ್ತಾ ಇದ್ರು. ಇವರ ಗ್ರಾಮರ್ ಕ್ಲಾಸಲ್ಲಿ ಅವರದೊಂದು ಬಹಳ ಒಂದು ವಿಶಿಷ್ಟವಾದಂತ ಒಂದು ಪದ್ಧತಿ ಇತ್ತು. ಎಲ್ಲರಿಗೆ ಬಂದು ಪ್ರಶ್ನೆ ಕೇಳೋದು, ಪ್ರಶ್ನೆ ಕೇಳಿ ಸರಿ ಉತ್ತರ ಆದವರನ್ನು ನಿಲ್ಲಿಸೋದು, ತಪ್ಪು ಉತ್ತರ ಇರುವವರನ್ನು ಕೂತ್ಕೊಳ್ಸೋದು. ಆಮೇಲೆ ಏನ್ ಮಾಡ್ತಿದ್ರು ಅಂದ್ರೆ ಮತ್ತೆಲ್ಲ ಈ ತಪ್ಪು ಹೇಳಿದವರೆಲ್ಲ ಖುಷಿಯಲ್ಲಿ ಕೂತ್ಕೊಂಡಿದ್ರು, ಅವರನ್ನೆಲ್ಲ ಸರಿ ಉತ್ತರ ಆದವರನ್ನೆಲ್ಲ ಕೂತ್ಕೊಳಿಸಿ ಮತ್ತೆ ತಪ್ಪು ಉತ್ತರ ಆದವರನ್ನು ನಿಲ್ಲಿಸಿ ಸರಿ ಬೈತಾ ಇದ್ರು. ನಿಮ್ಮನ್ನು ಸಾಲಿಗೆ ನಿಲ್ಲಿಸಿ ಗುಂಡು ಹೊಡಿತೇನೆ ಅಂತ. ಇಂಥ ಮಾಸ್ಟರ್ಗಳು ಇದ್ರು. ಅವರಿಗೆ ನಾನಂದ್ರೆ ಬಹಳ ಪ್ರೀತಿ ಅಂತೆ. ಅವರ ಮಗ, ಅವರ ಮಕ್ಕಳು ಕೂಡ ನನ್ನ, ಮತ್ತೆ ಅವರ ಮಗಳು ಎಲ್ಲ ನನ್ನ ಮಗ ಕ್ಲಾಸ್ಮೇಟ್, ಮಗಳೆಲ್ಲ ನಮ್ಮ ಇದು ಗೆಳತಿಯರೇ. ಅವರು ಹೇಳ್ತಾ ಇದ್ರು, ಮನೆಯಲ್ಲಿ ನಿಮ್ಮ ಸುದ್ದಿ ಬಂದ್ರೆ ನಾವು ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತೇವೆ ನೋಡಿ, ಅವಳು ಹಾಗೆ ಕಲೀರಿ ಅಂತ ನಮಗೆ ಹೇಳ್ತಾ ಇದ್ರು ಅಂತ. ಹಾಗೆ ಅತ್ಯಂತ ಉತ್ತಮ ಟೀಚರ್ಸಿನ, ಮತ್ತೆ ಸೋಷಿಯಲ್ಗೆ ಜತ್ತಪ್ಪರೈ ಮಾಸ್ಟರ್ ಇದ್ರು. ಆಗವೇ ನನಗೆ ಈ ಭಾಷಣ ಮಾಡುವಂಥದ್ದು ಬಹಳ ಆಸಕ್ತಿ. ನಾನು 2ನೇ ಕ್ಲಾಸಿಂದ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದೆ. 2ನೇ ಕ್ಲಾಸಲ್ಲಿ ನಮ್ಗೆ ಆಗ ಇದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ್ರೆ ಅದರ ಹಿಂದಿನ ದಿನ ನಿದ್ದೆ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲ, ಭಾಷಣ ಪ್ರಾಕ್ಟೀಸ್ ಅಂತಲ್ಲ, ಆ ದಿವಸ ನಮ್ಗೆ ಶಾಲೆಯಲ್ಲಿ ಲಾಡು ಸಿಗ್ತದೆ, ಅಥವಾ ಮತ್ತೆ ಮೆರವಣಿಗೆ ಹೋಗ್ಲಿಕ್ಕಿದೆ, ಪ್ರಭಾತ ಪೇರಿ, ಅದು ನಮ್ಗೆ ಬಹಳ ಖುಷಿ ಕೊಡುವಂಥದ್ದು. ಹಾಗೆ ಸ್ವಾತಂತ್ರ್ಯ ದಿನಕ್ಕೆ ಬೆಳಿಗ್ಗೆ ಆಗ ಯೂನಿಫಾರ್ಮ್ ಎಲ್ಲ ಇತ್ತು ಅಂತ ಇರಲಿಲ್ಲ ನಮಗೆ, ಯಾವುದೇ ಯೂನಿಫಾರ್ಮ್ ಇರಲಿಲ್ಲ, ಒಂದೇ ಅಂಗಿ ನಮಗೆ. ಅಥವಾ ಅತ್ಯಂತ ಶ್ರೀಮಂತರಿಗೂ ಒಂದೇ ಅಂಗಿ, ಬಡವರಿಗೂ ಒಂದೇ ಅಂಗಿ, ನಮ್ಗೆ ಅದೇ ಅಂಗಿ ಹಾಕೊಂಡು ಹೋಗೋದು. ಮತ್ತೆ ಅಲ್ಲೆಲ್ಲ ಒಂದು ಗೋಳಿ ಅಡ್ಕ ಅಂತ ಇತ್ತು ನಮ್ಮಲ್ಲಿ, ಅಲ್ಲಿ ನಾವು ಇದು ಮಾಡೋದು ಏನು ಒಂದು ಮೆರವಣಿಗೆ, ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಮತ್ತೆ ಧ್ವಜವಂದನೆ ಮಾಡಿ ಊರಿನವರೆಲ್ಲ ಬಂದು ನಮಗೆ ಸ್ವೀಟ್ ಕೊಡ್ತಾರೆ. ಆಗ ಸಭೆ ಇರ್ತಿತ್ತು. ಸಭೆಯಲ್ಲಿ ನಾನು 2ನೇ ಕ್ಲಾಸಲ್ಲಿ ಎಲ್ಲರೂ ದೊಡ್ಡವರೆಲ್ಲ ಭಾಷಣ ಮಾಡುವಾಗ ನನಗೆ ಒಂದು ಭಾಷಣ ಮಾಡಬೇಕು ಅಂತ ಆಯ್ತು. ಹಾಗೆ ಭಾಷಣ ಮಾಡ್ಲಿಕ್ಕೆ ನಾನು ಹೋದದ್ದು ಇಷ್ಟೇ ಹೇಳಿದ್ದು. ಈಗಲೂ ನೆನಪಿದೆ, ನಮ್ಮ ದೇಶವನ್ನು ಬ್ರಿಟಿಷರು 180 ವರ್ಷಗಳ ಕಾಲ ಆಳಿದರು. ಗಾಂಧೀಜಿ ಮತ್ತು ಇತರರು ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು. ಅಷ್ಟೇ, ಎರಡೇ ಸಣ್ಣ. ಅದು ನನ್ನ ಪ್ರಥಮ ಭಾಷಣ. ಹಾಗೆ ನಾನು ಭಾಷಣ ಮಾಡುವಂಥದ್ದನ್ನು ಸ್ಪಾಂಟೇನಿಯಸ್ ಆಗಿ ಆಗ್ಲಿಂದಲೇ ನನಗೆ ಅದೊಂದು ಬಹಳ ರೂಢಿ ಆಯ್ತು ಆ ಶಾಲೆಯಲ್ಲಿರುವಾಗ. ಆಮೇಲೆ 8ನೇ ಕ್ಲಾಸಲ್ಲಿ ಬರುವಾಗ ಸುಳ್ಯ ಒಂಥರ ಸುಳ್ಯದಲ್ಲ ಆ ವಾತಾವರಣವೇ ಚಂದ ಇತ್ತು. ಏನಂದ್ರೆ ಆಗ ಕುರುಂಜಿ ವೆಂಕಟರಮಣ ಗೌಡರು, ನಾನು 8ನೇ ಕ್ಲಾಸಲ್ಲಿ ಇರುವಾಗ ಅಲ್ಲಿ ನೆಹರು ಮೆಮೋರಿಯಲ್ ಕಾಲೇಜನ್ನು ಶುರು ಮಾಡಿದ್ದು 1977ರಲ್ಲಿ. ಅವರು ಎಜುಕೇಶನ್ ಶುರು ಮಾಡಿದ್ದು ನೆಹರು ಮೆಮೋರಿಯಲ್ ಕಾಲೇಜಿಂದ. ಅದು ಅವರ ಕುಟುಂಬದವರ ಸಂಗಮ್ ಬಿಲ್ಡಿಂಗ್ ಅಂತ ಹೇಳುವಲ್ಲಿ ಶುರು ಮಾಡಿದ್ದು. ಅಲ್ಲಿ ಮತ್ತೆ ಆಗ ಇಡೀ ಸುಳ್ಯದಲ್ಲಿ ಎಲಿಮೆಂಟರಿ ಶಾಲೆ ಮತ್ತು ಗಾಂಧಿನಗರ ಶಾಲೆ, ಮತ್ತೆ ಚರ್ಚ್ ಶಾಲೆ, ಮತ್ತೆ ಹೈಸ್ಕೂಲು, NMC ಎಲ್ಲ ಸೇರಿ ಒಂದೇ ಸ್ವಾತಂತ್ರ್ಯ ದಿನಾಚರಣೆ ಆಗೋದು.
ಹಾಗೆ ಆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ರು. ಎಲ್ಲ ಒಟ್ಟಿಗೆ ಇಡೀ ಸುಳ್ಯದಲ್ಲಿ ಮೆರವಣಿಗೆ ಹೋಗಿ ಶಾಲೆಯಲ್ಲಿ ಎಲ್ಲರೂ ಸೇರಿ ಆ ಥರದ ಒಂದು ಒಗ್ಗಟ್ಟಿತ್ತಾಗ. ಯಾವುದೇ ಭೇದ ಇರಲಿಲ್ಲ, ಯಾರು ಯಾವ ಜಾತಿ ಅನ್ನುವಂಥ ಒಂದು ಇದೇ ಇರಲಿಲ್ಲ, ಆ ಥರದ ಬಿರುಕು ಇರಲಿಲ್ಲ. ಎಲ್ಲ ಸ್ಟೂಡೆಂಟ್ಸ್ ಬಂದು ಆಗ ನಾನು ಓಡಿ ಹೋಗಿ 8ನೇ ಕ್ಲಾಸಲ್ಲಿ ಭಾಷಣ ಮಾಡಿದ್ದೆ. ಭಾಷಣ ಮಾಡಿದ್ದು ಅದು ಈಗಲೂ ನೆನಪಿದೆ. ಆ ಭಾಷಣದಲ್ಲಿ ವೆಂಕಟರಮಣಗೌಡರು ನನ್ನನ್ನು ಬಹಳ ಹೊಗಳಿದ್ರು. ಅದು ನನಗೆ ನೆನಪಿದೆ. 8ನೇ ಕ್ಲಾಸ್. ಹಾಗೆ ಮತ್ತೆ ನಮ್ಗೆ ಆಗ ವನ ಮಹೋತ್ಸವ ಆಯ್ತು. ವನ ಮಹೋತ್ಸವದ ಹೈಸ್ಕೂಲ್ ಲೆವೆಲ್ ಅಲ್ಲಿ, ಅಂದ್ರೆ ಜೂನಿಯರ್ ಕಾಲೇಜ್ ಹೈಸ್ಕೂಲ್ ಲೆವೆಲ್ ಅಲ್ಲಿ ಪ್ರಬಂಧ ಸ್ಪರ್ಧೆ ಆದಾಗ ನಾನು ಪ್ರಬಂಧ ಬರ್ತಿದ್ದೆ ವನ ಮಹೋತ್ಸವದ ಬಗ್ಗೆ. ನನಗೆ ಪ್ರೈಸ್ ಬಂದಿತ್ತು, ಸೆಕೆಂಡ್ ಪ್ರೈಸ್. ಫಸ್ಟ್ ಪ್ರೈಸ್ ಯಾರೋ PUC ಅವರಿಗೆ ಬಂದಿತ್ತು. ಅದಕ್ಕೆ ಜತಪ್ರೈ ಅಂತ ಮಾಸ್ಟರ್ ಇದ್ರು, ನೋಡಿ ಆ ಹುಡುಗಿಯನ್ನು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ದೆ. ಹಾಗೆ ಮತ್ತೆ ನಾನು ಸುಳ್ಯದಲ್ಲಿ ಮಹಿಳಾ ಸಮಾಜದಲ್ಲೂ ನಾವು ಹಾಗೆ ಬೇರೆ ಬೇರೆ ಆಟದ ಸಾಮಗ್ರಿಗಳಿದ್ದು, ಬ್ಯಾಡ್ಮಿಂಟನ್ ಆಡಬಹುದಿತ್ತು, ಶಟಲ್ ಕಾಕ್ ಆಡಬಹುದಿತ್ತು. ಮತ್ತೆ ನನ್ನ ಅಕ್ಕ ಸ್ಪೋರ್ಟ್ಸ್ ಅಲ್ಲಿ ಬಹಳ ಹುಷಾರು, ನಾನು ಸ್ಪೋರ್ಟ್ಸ್ ಅಲ್ಲಿ ಅಷ್ಟು ಹುಷಾರಿರ್ಲಿಲ್ಲ. ನನಗೆ ಆಡುವ ಆಸಕ್ತಿ ಇತ್ತು. ಅವಳು ಆದರೆ ಸಾಧಕಿ, ಅವಳು ಚಾಂಪಿಯನ್. ಆದ್ರೆ ನಾನು ಹಾಗಲ್ಲ, ನಾನು ಕಲಿಯುವುದ್ರಲ್ಲಿ ಮತ್ತೆ ಭಾಷಣ, ನಾಟಕ. ನಾನು 9ನೇ ತರಗತಿಯಲ್ಲಿರುವಾಗ ಅಲ್ಲಿ ಅದು ಸಿಲ್ವರ್ ಜುಬ್ಲಿ ಆ ಶಾಲೆ, ನನ್ನ ಅಣ್ಣ ಕೂಡ ಅಲ್ಲೇ ಕಲ್ತದ್ದು. ಅದ್ರಲ್ಲಿ ನನಗೆ 9 ಪ್ರೈಸ್ ಇತ್ತು. ಅದಕ್ಕೆ ಆತರ ಪ್ರೈಸ್ಗೆ ಸ್ಟೇಜಿಗೆ ಹೋಗಿ 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 ಎಲ್ಲರೂ ಮರ್ಕಂಜಕ್ಕ ಹಾಯ್ ಹಾಯ್ ಅಂತ ಹೇಳಿದ್ದು ನನಗೆ ಈಗಲೂ ನೆನಪಿಗೆ ಬರ್ತಾ ಇದೆ. ಈ ತರ ಎಲ್ಲ ಒಂದು ಒಳ್ಳೆ ಉತ್ತಮವಾದಂತ ಒಂದು ಜಾಗದಲ್ಲಿ ನಾನು ಓದಿದೆ ಅಲ್ಲ, ಅಥವಾ ನನಗೆ ಅದು ಉತ್ತಮ ಅನಿಸಿದ್ದ. ಯಾಕಂದ್ರೆ ನನಗೆ ಕಲಿಯುವ ಆಸಕ್ತಿ ಇದ್ದ ಕಾರಣ ಎಲ್ಲ ಟೀಚರ್ಸ್ ಕೂಡ ಆತ್ಮೀಯರಿದ್ರು, ಕಲಿಸಿಕೊಡ್ತಾ ಇದ್ರು. ಅದರ ಮಧ್ಯೆ ನನ್ನನ್ನು 8ನೇ ಕ್ಲಾಸಿನಿಂದ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಭಾಷಣ ಮತ್ತು ಕಂಠಪಾಠ ಸ್ಪರ್ಧೆಗೆ ಕರ್ಕೊಂಡು ಹೋಗಿದ್ರು ಶೀಲಾವತಿ ಟೀಚರ್. ಕೊಳಂಬೆ ಪುಟ್ಟಣ್ಣಗೌಡರ ಮಗಳು ಶೀಲಾವತಿ ಟೀಚರ್ ಅಂತ ಇದ್ರು. ಅವರು ನನ್ನನ್ನು ಕರ್ಕೊಂಡೋಗಿ ನನಗೆ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಿತ್ತು ತಾಲೂಕು ಲೆವೆಲಲ್ಲಿ. ಅದು ಆಗ ನನಗೆ ಒಂದು 40 ರೂಪಾಯಿಯ 50 ರೂಪಾಯಿಯನ್ನು ಪ್ರೈಸ್ ಸಿಕ್ಕಿತ್ತು, ದೊಡ್ಡದು. ಅದರಲ್ಲಿ ಒಂದು ಸ್ಟೀಲ್ ಬಟ್ಲು ತಗೊಂಡಿದ್ದೆ, ಅದರಲ್ಲೇ ಊಟ ಮಾಡ್ತಾ ಇದ್ದೆ ನಾನು. ಇದೆಲ್ಲ ನನ್ನ ಬದುಕಿನಲ್ಲಿ ಹಾಗೆ ಇತ್ತು. ಆಮೇಲೆ ಕಾಲೇಜ್ SSLC ಆದ್ಮೇಲೆ ಅಲ್ಲಿ ಸೈನ್ಸ್ ಇರ್ಲಿಲ್ಲ NMC, ಹಾಗೆ ವಿವೇಕಾನಂದ ಕಾಲೇಜಿಗೆ ಅಣ್ಣ. ಆಗ ಇದರೆಲ್ಲದರ ಹಿಂದೆ ನನ್ನ ಅಮ್ಮನ ಮತ್ತು ಪ್ರೇರಣೆ ಬಹಳ